ಮೇ 5ರ ರಾತ್ರಿ ವಾಂಖೆಡೆ ಕ್ರೀಡಾಂಗಣದಲ್ಲಿ ನಡೆದ IPL 2026 ಪಂದ್ಯವು ಕೇವಲ ಒಂದು ಕ್ರಿಕೆಟ್ ಮ್ಯಾಚ್ ಆಗಲಿಲ್ಲ. ಅದು ಒಬ್ಬ ಆಟಗಾರನ ಜೀವನದ 15 ವರ್ಷದ ಹೋರಾಟಕ್ಕೆ ಉತ್ತರ ಸಿಕ್ಕ ಕ್ಷಣವಾಗಿತ್ತು. ಮುಂಬೈ ಇಂಡಿಯನ್ಸ್ ಮತ್ತು ಲಖನೌ ಸೂಪರ್ ಜೈಂಟ್ಸ್ ನಡುವಿನ ಈ ಪಂದ್ಯದಲ್ಲಿ ಎಲ್ಲರ ಗಮನ ಸೆಳೆದ ವ್ಯಕ್ತಿ ರಘು ಶರ್ಮಾ. ಆ ದಿನದ ವಾತಾವರಣವೇ ಭಿನ್ನವಾಗಿತ್ತು. ಮುಂಬೈ ತಂಡಕ್ಕೆ ಸತತ ಸೋಲಿನ ಒತ್ತಡ ಇತ್ತು. ಅಭಿಮಾನಿಗಳು ಗೆಲುವಿಗಾಗಿ ಕಾದು ಕುಳಿತಿದ್ದರು. ಅಂತಹ ಸಮಯದಲ್ಲಿ ರಘು ಶರ್ಮಾ ಕಣಕ್ಕಿಳಿದರು. ಇದು ಅವರ 2ನೇ IPL ಪಂದ್ಯ ಮಾತ್ರ. ಆದರೆ ಅವರ ಮನಸ್ಸಿನಲ್ಲಿ ಅದು ಸಾಮಾನ್ಯ ಪಂದ್ಯವಾಗಿರಲಿಲ್ಲ. ಅವರ ಜೀವನದ ದೊಡ್ಡ ಪರೀಕ್ಷೆಯಂತಿತ್ತು. ರಘು ಶರ್ಮಾ ಬಗ್ಗೆ ಮಾತನಾಡುವುದಾದರೆ ಅವರು ಒಂದು ದಿನದಲ್ಲಿ ಬಂದ ಆಟಗಾರನಲ್ಲ. ಜಲಂಧರ್ನಲ್ಲಿ ಜನಿಸಿದ ಅವರು ಬಾಲ್ಯದಿಂದಲೇ ಕ್ರಿಕೆಟ್ಗಾಗಿ ಶ್ರಮಿಸಿದರು. ಪಂಜಾಬ್ ಮತ್ತು ಪುದುಚೇರಿ ತಂಡಗಳನ್ನು ಪ್ರತಿನಿಧಿಸುತ್ತಾ ತಮ್ಮ ಪ್ರತಿಭೆಯನ್ನು ತೋರಿಸಿದ್ದಾರೆ. ಆದರೆ ಅವಕಾಶಗಳು ಸುಲಭವಾಗಿ ಸಿಗಲಿಲ್ಲ. ಹಲವು ವರ್ಷಗಳ ಕಾಲ ಅವರು ನೆಟ್ ಬೌಲರ್ ಆಗಿ ದುಡಿದರು. ಇನ್ನೊಬ್ಬರ ಯಶಸ್ಸಿಗೆ ಬೆಂಬಲ ನೀಡುತ್ತಾ ತಮ್ಮ ಕನಸನ್ನು ಹಿಡಿದುಕೊಂಡಿದ್ದರು. 2017-18ರ ರಣಜಿ ಟ್ರೋಫಿ ಮೂಲಕ ಅವರು ಪ್ರಥಮ ದರ್ಜೆ ಕ್ರಿಕೆಟ್ಗೆ ಪ್ರವೇಶಿಸಿದರು. ಅಲ್ಲಿ ಅವರು ಅದ್ಭುತ ಪ್ರದರ್ಶನ ನೀಡಿದರು. ಕೇವಲ 12 ಪಂದ್ಯಗಳಲ್ಲಿ 57 ವಿಕೆಟ್ಗಳು. ಇದು ಸಾಮಾನ್ಯ ಸಾಧನೆ ಅಲ್ಲ. ಆದರೂ IPL ವೇದಿಕೆಯಲ್ಲಿ ಅವಕಾಶ ಸಿಗಲು ಅವರಿಗೆ ವರ್ಷಗಳು ಕಾಯಬೇಕಾಯಿತು. 2025ರಲ್ಲಿ ಮುಂಬೈ ಇಂಡಿಯನ್ಸ್ ತಂಡವು ಅವರನ್ನು ಮಧ್ಯ ಋತುವಿನಲ್ಲಿ ಸೇರ್ಪಡೆ ಮಾಡಿಕೊಂಡಿತು. ಇದು ಅವರ ಜೀವನದಲ್ಲಿ ಒಂದು ದೊಡ್ಡ ತಿರುವು. ಆದರೆ ಅಷ್ಟರಲ್ಲಿ ಕತೆ ಮುಗಿದಿಲ್ಲ. ಅವಕಾಶ ಸಿಕ್ಕರೂ ಅದನ್ನು ಸಾಬೀತುಪಡಿಸುವುದು ಮುಖ್ಯ. ಅದೇ ಅವರು ಈ ಪಂದ್ಯದಲ್ಲಿ ಮಾಡಿದ್ದಾರೆ. ಪಂದ್ಯದ ಪ್ರಮುಖ ಕ್ಷಣ ಬಂತು. ಲಖನೌ ತಂಡ ಬ್ಯಾಟಿಂಗ್ ಮಾಡುತ್ತಿದ್ದಾಗ ರಘು ಶರ್ಮಾ ಬೌಲಿಂಗ್ಗೆ ಬಂದರು. ಒತ್ತಡದ ಕ್ಷಣ. ಎಲ್ಲರೂ ನೋಡುತ್ತಿರುವಾಗ ಅವರು ಅಕ್ಷತ್ ರಘುವಂಶಿ ಅವರನ್ನು ಔಟ್ ಮಾಡಿದರು. ಇದು ಕೇವಲ ಒಂದು ವಿಕೆಟ್ ಅಲ್ಲ, ಅದು ಅವರ ಕನಸಿನ ಆರಂಭ. ಆ ನಂತರ ನಡೆದಿದ್ದು ಎಲ್ಲರ ಮನಸ್ಸು ತಟ್ಟಿತು. ರಘು ಶರ್ಮಾ ತಮ್ಮ ಜೀವನದಿಂದ ಒಂದು ಚಿಕ್ಕ ಚೀಟಿಯನ್ನು ಹೊರತೆಗೆದರು. ಅದರಲ್ಲಿ ಬರೆದಿದ್ದ ಮಾತುಗಳು ತುಂಬ ಭಾವನಾತ್ಮಕವಾಗಿದ್ದವು. ರಾಧೇ ರಾಧೇ, ಗುರುದೇವನ ಕೃಪೆಯಿಂದ ನನ್ನ 15 ವರ್ಷದ ನೋವು ಇಂದು ಅಂತ್ಯಗೊಂಡಿದೆ. ಶ್ರೀರಾಮ್, ಈ ಕ್ಷಣ ಮೈದಾನದಲ್ಲಿದ್ದವರನ್ನೆಲ್ಲ ಅಲ್ಲ, ಟಿವಿಯಲ್ಲಿ ನೋಡುತ್ತಿದ್ದ ಲಕ್ಷಾಂತರ ಜನರ ಮನಸ್ಸನ್ನು ಸ್ಪರ್ಶಿಸಿತು. ಈ ಸಂಭ್ರಮಾಚರಣೆ ಯಾಕೆ ವಿಶೇಷ ಎಂದರೆ ಅದು ಕೇವಲ ಕ್ರಿಕೆಟ್ಗೆ ಸಂಬಂಧಪಟ್ಟಿದ್ದಲ್ಲ. ಅದು ಜೀವನದ ಹೋರಾಟ, ನಂಬಿಕೆ ಮತ್ತು ತಾಳ್ಮೆಯ ಪ್ರತೀಕ. ಇಂದಿನ ಕಾಲದಲ್ಲಿ ನಾವು ತಕ್ಷಣ ಫಲಿತಾಂಶ ಬಯಸುತ್ತೇವೆ. ಆದರೆ ರಘು ಶರ್ಮಾ ಕತೆ ಹೇಳುತ್ತದೆ, ಯಶಸ್ಸು ಕೆಲವೊಮ್ಮೆ ವರ್ಷಗಳ ನಂತರ ಬರುತ್ತದೆ. ಆದರೆ ಅದು ಬಂದಾಗ ಅದರ ಮೌಲ್ಯ ಅಸಾಧಾರಣವಾಗಿರುತ್ತದೆ. ಪಂದ್ಯದ ಬಗ್ಗೆ ಹೇಳುವುದಾದರೆ ರಘು 4 ಓವರ್ಗಳಲ್ಲಿ 36 ರನ್ ನೀಡಿ 1 ವಿಕೆಟ್ ಪಡೆದರು. ಇದು ಒಳ್ಳೆಯ ಪ್ರದರ್ಶನ. ಆದರೆ ಅವರ ಪ್ರಭಾವ ಅಂಕಿಗಳಿಗಿಂತ ದೊಡ್ಡದು. ಮುಂಬೈ ತಂಡದ ದೃಷ್ಟಿಯಿಂದ ಈ ಪಂದ್ಯ ತುಂಬ ಮುಖ್ಯವಾಗಿತ್ತು. ಹ್ಯಾಟ್ರಿಕ್ ಸೋಲಿನ ನಂತರ ಅವರು ಗೆಲುವಿನ ಹಾದಿಗೆ ಮರಳಬೇಕಿತ್ತು. ಲಖನೌ ತಂಡವು ದೊಡ್ಡ ಮೊತ್ತವನ್ನು ಪೇರಿಸುವಲ್ಲಿ ಯಶಸ್ವಿಯಾದರು. 229 ರನ್ ಗುರಿಯನ್ನು 18.4 ಓವರ್ಗಳಲ್ಲಿ ಸಾಧಿಸಿ 6 ವಿಕೆಟ್ಗಳಿಂದ ಮುಂಬೈ ತಂಡ ಗೆದ್ದಿತು. ಇದು ಭಾರೀ ಚೇಸ್ ಆಗಿತ್ತು. ಆದರೆ ಇನ್ನೊಂದು ಸತ್ಯ ಏನೆಂದರೆ ಈ ಗೆಲುವಿನ ಹೊರತಾಗಿಯೂ ಮುಂಬೈ ತಂಡದ ಪ್ಲೇ ಆಫ್ ಹಾದಿ ಸುಲಭವಿಲ್ಲ. ಮುಂದಿನ ಪಂದ್ಯಗಳಲ್ಲಿ ನಿರಂತರವಾಗಿ ಗೆಲ್ಲಬೇಕಾದ ಒತ್ತಡ ಇದೆ. ಇಲ್ಲಿ ಮತ್ತೊಂದು ಮಹತ್ವದ ವಿಷಯ, ರಘು ಶರ್ಮಾ ಅವರ ಲಿಮಿಟೆಡ್ ಓವರ್ ಪ್ರದರ್ಶನ. 2024-25ರ ವಿಜಯ್ ಹಜಾರೆ ಟ್ರೋಫಿಯಲ್ಲಿ ಅವರು 8 ಪಂದ್ಯಗಳಲ್ಲಿ 14 ವಿಕೆಟ್ ಪಡೆದಿದ್ದರು. ಇದು ಅವರ ಸಾಮರ್ಥ್ಯವನ್ನು ತೋರಿಸುತ್ತದೆ. ಆದರೆ ಈ ಮಟ್ಟಕ್ಕೆ ಬರಲು ಅವರು ಎದುರಿಸಿದ ಸವಾಲುಗಳು ಅನೇಕ. ಒಬ್ಬ ಆಟಗಾರನಾಗಿ ಮಾತ್ರವಲ್ಲ, ಒಬ್ಬ ಮಾನವನಾಗಿ ರಘು ಶರ್ಮಾ ನಮಗೆ ಪಾಠ ಕೊಡುತ್ತಾನೆ. ಜೀವನದಲ್ಲಿ ಅವಕಾಶಗಳು ತಡವಾಗಿ ಬಂದರೂ ನಾವು ಸಿದ್ಧರಾಗಿದ್ದರೆ ಅದನ್ನು ಬಳಸಿಕೊಳ್ಳಬಹುದು. ಅವರ ಕಥೆ ಯಂಗ್ ಕ್ರಿಕೆಟರ್ಗಳಿಗೆ ಮಾತ್ರವಲ್ಲ, ಜೀವನದಲ್ಲಿ ಹೋರಾಟ ಮಾಡುತ್ತಿರುವ ಪ್ರತಿಯೊಬ್ಬರಿಗೂ ಪ್ರೇರಣೆಯಾಗಿರುತ್ತದೆ. ಈ ರಾತ್ರಿ ವಾಂಖೆಡೆ ಮೈದಾನದಲ್ಲಿ ನಡೆದಿದ್ದು ಕೇವಲ ಒಂದು ಪಂದ್ಯದ ಗೆಲುವಲ್ಲ, ಒಂದು ಕನಸಿನ ಜಯ, ಒಂದು ಹೋರಾಟದ ಅಂತ್ಯ ಮತ್ತು ಹೊಸ ಅಧ್ಯಾಯದ ಆರಂಭ. ಈ ಘಟನೆ ನಮಗೆ ಒಂದು ಪ್ರಶ್ನೆ ಹೇಳುತ್ತದೆ, ನಾವು ನಮ್ಮ ಕನಸಿಗಾಗಿ ಎಷ್ಟು ತಾಳ್ಮೆ ಇಟ್ಟುಕೊಳ್ಳಬಹುದು? ರಘು ಶರ್ಮಾ ಉತ್ತರ ನೀಡಿದ್ದಾರೆ, 15 ವರ್ಷಗಳಾದರೂ ನಾನು ಕಾಯುತ್ತೇನೆ ಮತ್ತು ಒಂದು ದಿನ ಅದು ಸಾರ್ಥಕವಾಗುತ್ತದೆ ಅಂತ. ಈ ಕತೆ ಇಷ್ಟು ಮಾತ್ರವಲ್ಲ, ಇದು ಇನ್ನೂ ಮುಂದುವರಿಯಲಿದೆ, ಏಕೆಂದರೆ ಇದು ಆರಂಭ ಮಾತ್ರ. ಥ್ಯಾಂಕ್ ಯು ಫ್ರೆಂಡ್ಸ್. ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.